ಹಲೋ, ನಾನು ಗಣೇಶ್ ಫ್ರಮ್ ಟೆಕ್ ಸಂಭ್ರಮ. ಇವತ್ತು ನಾನು ಹೇಗೆ ಆ್ಯಂಟಿವೈರಸ್ನ ಟರ್ನ್ ಆಫ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಈಗ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಹೇಗೆ ಆ್ಯಂಟಿವೈರಸ್ನ ಟರ್ನ್ ಆಫ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಆ್ಯಂಟಿವೈರಸ್ನ ಸರ್ಚ್ ಮಾಡಿ. ಅಕಸ್ಮಾತ್ ಸಿಕ್ಕಲಿಲ್ಲ ಅಂದರೆ ನನ್ನ ಲ್ಯಾಪ್ಟಾಪಲ್ಲಿರೋದು ಮೆಕೆಫೆ ಆ್ಯಂಟಿವೈರಸ್. ಸೊ ಅದನ್ನು ಓಪನ್ ಮಾಡಿ. ಕೆಲವೊಂದು ಆ್ಯಂಟಿವೈರಸಲ್ಲಿ ಆ್ಯಂಟಿವೈರಸ್ನ ಟರ್ನ್ ಆಫ್ ಮಾಡೋ ಸ್ಟೆಪ್ ಬೇರೆ ಇರುತ್ತೆ. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ಆ್ಯಪ್ದು ನೇಮ್ನ ಕಮೆಂಟ್ ಮಾಡಿ. ನಾ ಆ್ಯಪಲ್ಲೂ ಹೇಗೆ ಆ್ಯಂಟಿವೈರಸ್ನ ಟರ್ನ್ ಆಫ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನೋ ಇಶ್ಯೂಸ್ ಫೌಂಡ್ ಅಂತ ಕೆಳಗಡೆ ಆ್ಯಂಟಿವೈರಸ್ ಮತ್ತು ಅಡ್ವಾನ್ಸ್ ಫೈರ್ವಾಲ್ ಇದೆ. ಇದು ನೀವು ಫಸ್ಟ್ ಟೈಮ್ ಟರ್ನ್ ಆಫ್ ಮಾಡ್ತೀರಾ ಅಂತಂದರೆ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇರುತ್ತೆ 4 ಬಾಕ್ಸ್ ರೀತಿ ಇರುವಂಥ ಐಕನ್ ಮಾರ್ಕ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲೇ ನೋಡ್ತಾ ಇರ್ಬೋದು ರಿಯಲ್ ಟೈಮ್ ಸ್ಕ್ಯಾನಿಂಗ್ ಅಂತ ಇದೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲೇ ನೋಡ್ತಾ ಇರ್ಬೋದು ಟರ್ನ್ ಆಫ್ ಅಂತ ಇದೆ. ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಕೇಳುತ್ತೆ ಎಷ್ಟೊತ್ತು ಟರ್ನ್ ಆಫ್ ಆಗಿರಬೇಕು ಅಂತ. ನೀವು ಎಷ್ಟು ನಿಮಿಷ ಟರ್ನ್ ಆಫ್ ಆಗಿರಬೇಕು, ಮತ್ತೆ ಅದು ಆ ಟೈಮ್ ಆದಮೇಲೆ ಟರ್ನ್ ಆನ್ ಆಗುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು 30 ಮಿನಿಟ್ಸ್ ಇದೆ, 40 ಮಿನಿಟ್ಸ್ ಇದೆ, 60 ಮಿನಿಟ್ಸ್ ಇದೆ. ನಾನಾದರೆ ಈಗ 15 ಮಿನಿಟ್ಸ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ಆ್ಯಂಟಿವೈರಸ್ ಟರ್ನ್ ಆಫ್ ಆಗಿದೆ. ಇಲ್ಲೂ ನೋಡ್ತಾ ಇರ್ಬೋದು ರಿಯಲ್ ಟೈಮ್ ಸ್ಕ್ಯಾನಿಂಗ್ ಆಫ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನಾನೀಗ ಮತ್ತೆ ಆನ್ ಮಾಡ್ತೀನಿ. ಇಲ್ಲೇ ನೀವು ಟರ್ನ್ ಆನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಟರ್ನ್ ಆನ್ ಆಗುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ಡ್ ಫೈರ್ ವಾಲ್ಗೆ ಹೋಗಿ ಇಲ್ಲಿ ಇದನ್ನು ಟರ್ನ್ ಆಫ್ ಮಾಡಬೇಕು. ಫುಲ್ಲಾಗಿ ನೀವು ಆ್ಯಂಟಿವೈರಸ್ನ ಟರ್ನ್ ಆಫ್ ಮಾಡಬೇಕಂದ್ರೆ ಎರಡನ್ನೂ ಕೂಡ ಟರ್ನ್ ಆಫ್ ಮಾಡಬೇಕು. ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಈಗ ಟರ್ನ್ ಆಫ್ ಆಯಿತು. ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಟರ್ನ್ ಆನ್ ಆಗುತ್ತೆ.